ಶ್ರೀರಾಮಕೃಷ್ಣರು ಸಾಕ್ಷಾತ್ ನೆಲೆಸಿರುವ ಭೂವೈಕುಂಠ ಬೇಲೂರು ಮಠ ಮಾತಾಜಿ ತ್ಯಾಗಮಯ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಆಗಿ ನೆಲೆಸಿರುವಂತಹ ಭೂವೈಕುಂಠ ಬೇಲೂರು ಮಠ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂತಹ ಪೂಜ್ಯ ಮಾತಾಜಿ ತ್ಯಾಗಮಯ್ಯವರು ಹೇಳಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ತಾವು ಕೈಗೊಂಡಂತಹ ಕಲ್ಕತ್ತಾದ ಬೇಲೂರು ಮಠ ಮತ್ತು ದಕ್ಷಿಣೇಶ್ವರ ಯಾತ್ರೆಯ ಬಗ್ಗೆ ತಮ್ಮ ಅನುಭವಗಳನ್ನು ಭಕ್ತರೊಂದಿಗೆ ಹಂಚಿಕೊಂಡರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ದಿವ್ಯತ್ರೆಯರಿಗೆ ಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ, ಎಂ ಗೀತಾ, ನಾಗರಾಜ್, ನವೀನ್ ಕುಮಾರ್, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ್, ಹೂವಿನ ಲಕ್ಷ್ಮೀದೇವಮ್ಮ, ಅಂಬುಜಾ, ಶಾಂತಕುಮಾರ್, ವೆಂಕಟಲಕ್ಷ್ಮಿ, ಮಂಜುಳಾ, ಉಮೇಶ್ ಮತ್ತು ಸಿಎಸ್ ಭಾರತಿ, ಚಂದ್ರಶೇಖರ್, ಜಿ ಯಶೋಧ ಪ್ರಕಾಶ್, ಯತೀಶ್ ಸಿದ್ದಾಪುರ್, ಡಿ ಕಾವೇರಿ ಮತ್ತು ಸರಸ್ವತಿ, ಪಂಕಜ, ಗೀತಾ, ವೆಂಕಟೇಶ, ಸುಧಾಮಣಿ, ಚೇತನ್ ಸೇರಿದಂತೆ ಪುಷ್ಪಲತಾ, ಬಸವರಾಜ್ ಮತ್ತಿತರರು ಹಾಜರಿದ್ದರು. ವರದಿ ಯತೀಶ್ ಸಿದ್ದಾಪುರ್, ಚಳ್ಳಕೆರೆ. ಮಾವಿನ ಮರದ ಕೆಳಗೆ ಕುಳಿತಿದ್ರಲ್ಲ, ಆ ಮಾವಿನ ಮರವನ್ನು ಈಗ ಅಲ್ಲಿ ಮಾನ್ಯುಮೆಂಟ್ ತರ ಜೀವಂತವಾಗಿ ಇಟ್ಟಿದ್ದಾರೆ. ಆ ಮಾವಿನ ಮರದ ಪಕ್ಕದಲ್ಲಿನೇ ಸ್ವಾಮಿ ವಿವೇಕಾನಂದರು ವಾಸವಾಗಿದ್ದ ಕೋಣೆ ಇದೆ. ಸ್ವಾಮಿ ವಿವೇಕಾನಂದರು ಪ್ರಾಣ ಬಿಟ್ಟಿದ್ದು ಅದೇ ಕೋಣೆಯಲ್ಲಿ 1902 ಜುಲೈ 4ರಂದು. ಆ ಕೋಣೆ ಮೊದಲನೆಯ ಮಹಡಿಯ ಮೇಲೆ ಇದೆ. ಸ್ವಲ್ಪ ದೊಡ್ಡದಾದ ಕೋಣೆ. ಅಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅವರ ವಿದೇಶಿ ಶಿಷ್ಯರು ಕೊಟ್ಟಂತಹ ಸ್ಪ್ರಿಂಗ್ ಕಾಟ್ ಇದೆ, ಚೇರ್ ಇದೆ, ಟೇಬಲ್ ಇದೆ, ಸ್ವಾಮೀಜಿಯವರು ಉಪಯೋಗಿಸ್ತಾ ಇದ್ದಂತಹ ಮೃದಂಗ ಇದೆ, ತಂಬೂರಿ ಇದೆ, ಆಮೇಲೆ ಅವರ ಕೆಲವು ವಸ್ತ್ರಗಳು ಇವೆ, ಅವರ ಪಾದರಕ್ಷೆ ಪಾದರಕ್ಷೆ 2 ಜೊತೆ ಇದೆ, 2 ಸೆಟ್ ಇದೆ, ಅದು ಇದೆ. ಸ್ವಾಮೀಜಿಯವರು ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿದ್ರೋ ಅವನ್ನೆಲ್ಲ ಅಲ್ಲಿ ಜೋಪಾನವಾಗಿ ಸಂರಕ್ಷಿಸಿ ಇಡಲಾಗಿದೆ. ಅಂಥ ಸ್ವಾಮಿ ವಿವೇಕಾನಂದರು ವಾಸವಾಗಿದ್ದಂತಹ ಕೋಣೆ ಅದು. ಇನ್ನೊಂದು ಘಟನೆ ಬರುತ್ತೆ. ಒಂದು ಮಧ್ಯರಾತ್ರಿ ಸ್ವಾಮಿ ವಿವೇಕಾನಂದರಿಗೆ ನಿದ್ದೆಯೇ ಬರಲ್ಲ. ಅವರಿಗೆ ತುಂಬಾ ಸಣ್ಣ ತಳಮಳ ಆಗ್ತಾ ಇದೆ. ಆಗ ಸ್ವಾಮಿ ವಿದ್ಯಾನಂದಜಿಯವರು ಬಂದು ಕೇಳ್ತಾರೆ, ಯಾಕೆ ನೀವು ಅಷ್ಟು ಒದ್ದಾಡ್ತಾ ಇದ್ದೀರಾ ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಇಲ್ಲಿ ಕುಳಿತಿದ್ದೇನಲ್ಲ, ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ವಿಶ್ವದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಬಹಳಷ್ಟು ಜನ, ಲಕ್ಷಾಂತರ ಜನ ಏನೋ ಕಷ್ಟಪಡ್ತಾ ಇದ್ದಾರೆ, ಏನೋ ತೊಂದರೆ ಪಡ್ತಾ ಇದ್ದಾರೆ. ಅವರ ತೊಂದರೆ ನೋವು ನನಗೆ ತಟ್ತಾ ಇದೆ ಅಂತ ಸ್ವಾಮೀಜಿಯವರು ಒದ್ದಾಡ್ತಾ ಇದ್ದಾರೆ. ಅದು ಮಧ್ಯರಾತ್ರಿ ಸುಮಾರು 2-2:30 ಗಂಟೆಯ ಸಮಯ. ಮರುದಿನ ನ್ಯೂಸ್ ಪೇಪರ್ ಮೂಲಕ ಗೊತ್ತಾಗುತ್ತೆ, ಅಮೆರಿಕ ಹತ್ತಿರ ಫಿಜಿ ದ್ವೀಪದಲ್ಲಿ ಭೂಕಂಪ ಆಗಿ ಸಾವಿರಾರು ಜನ ಪ್ರಾಣ ಬಿಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಅವರ ನೋವು ತಟ್ಟಿರುತ್ತೆ. ಹೀಗೆ ಸ್ವಾಮೀಜಿಯವರು ಇಡೀ ವಿಶ್ವದ ಜೊತೆ ತಾವು ಒಂದು ಎಂಬ ಆ ಭಾವದಲ್ಲಿ, ವಿಶ್ವಾತ್ಮ ಭಾವ ಅಂತ ಹೇಳ್ತಾರೆ, ಆ ಭಾವದಲ್ಲಿ ಇದ್ದವರು ಸ್ವಾಮಿ ವಿವೇಕಾನಂದರ ಕೋಣೆ. ಸ್ವಾಮಿ ವಿವೇಕಾನಂದರ ಕೋಣೆಯಿಂದ ಕೆಳಗಡೆ ಬಂದರೆ ಈ ಕಡೆ ಎದುರುಗಡೆಯಲ್ಲಿ ಗಂಗೆಯ ತಳದ ಮೇಲೆ 3 ದೇವಸ್ಥಾನಗಳು ಇವೆ. ಅದರಲ್ಲಿ ಮೊದಲನೆಯದು ಸ್ವಾಮಿ ಬ್ರಹ್ಮಾನಂದಜಿಯವರ ಸಮಾಧಿಯನ್ನು ಮಾಡಿದಂತಹ ದೇವಸ್ಥಾನ. ಸ್ವಾಮಿ